ಸುವಾಸನೆ ಭರಿತ ಚಕ್ರವು ನಮ್ಮ ದೇಶದಲ್ಲಿ 3000 ವರ್ಷಕ್ಕಿಂತ ಮೊದಲಿನಿಂದಲೂ ಬಳಸಲಾಗುತ್ತಿದೆ. ಈ ಸುಗಂಧಯುಕ್ತ ಮಸಾಲೆ ನಕ್ಷತ್ರದ ಆಕಾರದಲ್ಲಿರುತ್ತದೆ. ನಮ್ಮ ಭಾರತೀಯ ಅಡುಗೆಗಳಲ್ಲಿ, ವಿಶೇಷವಾಗಿ ಪಲಾವ್ ಮತ್ತು ಮಸಾಲಾ ಚಹಾದಲ್ಲಿ ಇದನ್ನು ಬಳಸಲಾಗುತ್ತದೆ. ಇದು ಸಾಂಪ್ರದಾಯಿಕ ಔಷಧಿಯಲ್ಲಿ ವ್ಯಾಪಕ ಇತಿಹಾಸ ಹೊಂದಿದೆ. ಚಕ್ರ ಹೂವಿನಿಂದ ಪಡೆದ ಎಣ್ಣೆ ಲೈಕೋರೈಸ್ ಪರಿಮಳಯುಕ್ತವಾಗಿರೋದ್ರಿಂದ ಇದನ್ನು ಸುಗಂಧ ದ್ರವ್ಯಗಳಲ್ಲಿ, ಸಾಬೂನುಗಳಲ್ಲಿ, ಟೂತ್ ಪೇಸ್ಟ್ ನಲ್ಲಿ, ಮೌತ್ ವಾಶ್ ನಲ್ಲಿ ಮತ್ತು ಚರ್ಮದ ಕ್ರೀಮ್ಗಳಲ್ಲಿ ಬಳಸಲಾಗುತ್ತದೆ. ಚಕ್ರ ಹೂವಿನ ತವರೂರು ಸೌತ್ ಈಸ್ಟರ್ನ್ ಚೀನಾ. ವೈಜ್ಞಾನಿಕವಾಗಿ ಇದನ್ನು ಇಲಿಸಿಯಂ ವೆರಮ್ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಅನಸ್ಫಲ್ ತಕೋಲಂ ಅಂತ ಕರೆಯಲಾಗುತ್ತೆ. ಇಂಗ್ಲಿಷ್ನಲ್ಲಿ ಸ್ಟಾರ್ ಐನಿಸ್ ಮತ್ತು ಕನ್ನಡದಲ್ಲಿ ಚಕ್ರ ಹೂವು ಅಂತ ಕರೀತಾರೆ. ಈ ಸ್ಟಾರ್ ಐನಿಸ್ ನಲ್ಲಿ ಕಂಡುಬರುವ ವಿವಿಧ ರೀತಿಯ ಫ್ಲೆವನಾಯ್ಡ್ಗಳು ಮತ್ತು ಪಾಲಿಫಿನಾಲ್ಗಳು ಇದರ ಔಷಧೀಯ ಸಾಮರ್ಥ್ಯ ಹೆಚ್ಚಿಸುತ್ತವೆ. ಇದರಲ್ಲಿ ನಮ್ಮ ಆರೋಗ್ಯ ಬಲಗೊಳಿಸುವ ಸಂಯುಕ್ತಗಳಾದ ಅನೆಥಾಲ್, ಲಿನುಲ್, ಗ್ಯಾಲಿಕ್ ಆಮ್ಲ, ಕ್ವರ್ಸೆಟಿನ್, ಶಿಕಿಮಿಕ್ ಆಮ್ಲ ಈ ಎಲ್ಲಾ ರಾಸಾಯನಿಕ ಸಂಯುಕ್ತಗಳು ಆಂಟಿ ಇನ್ಫ್ಲಮೇಟರಿ, ಆಂಟಿ ಕ್ಯಾನ್ಸರ್, ಆಂಟಿ ಮೈಕ್ರೋಬಿಯಲ್ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣ ಹೊಂದಿವೆ. ಇದರಲ್ಲಿ ಕಾರ್ಬೋಹೈಡ್ರೇಟ್, ಫ್ಯಾಟ್, ಫೈಬರ್, ಖನಿಜಗಳು, ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಬಿ ಕಾಂಪ್ಲೆಕ್ಸ್ ಹೀಗೆ ಇನ್ನು ಹಲವಾರು ಪೋಷಕಾಂಶಗಳು ಕಂಡುಬರುತ್ತವೆ. ಚಕ್ರ ಹೂವಿನ ಸುವಾಸನೆಗೆ, ಇದರ ಫ್ಲೇವರ್ಗೆ ಇದರಲ್ಲಿರ್ತಕ್ಕಂಥ ಅನೆಥಾಲ್ ಕಾರಣ. ಚಕ್ರ ಹೂವಿನಲ್ಲಿರ್ತಕ್ಕಂಥ ಈ ಅನೆಥಾಲ್ ಮತ್ತು ಫ್ಲೆವನಾಯ್ಡ್ಗಳು ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತವೆ. ಅನೆಥಾಲ್ ಈ ರಾಸಾಯನಿಕ ಇದು ಜೀರ್ಣಕಾರಿ, ಸೌಮ್ಯವಾದ ಕಫ ನಿವಾರಕ, ಬ್ಲೋಟಿಂಗ್, ಗ್ಯಾಸ್, ಅಜೀರ್ಣತೆಯಲ್ಲಿ ತುಂಬಾನೇ ಲಾಭಕಾರಿ. ಬೆಳಗ್ಗೆ ಚಕ್ರ ಹೂವಿನ ಚಹಾ ಕುಡಿದ್ರೆ ಗಟ್ ಮೊಟಿಲಿಟಿ ಅಂದ್ರೆ ಕರುಳಿನ ಚಲನೆ ಸುಧಾರಿಸುತ್ತದೆ. ಭಾರೀ ಊಟದ ನಂತರ ಭಾರವಾದ ಭಾವನೆ ಇದರ ಸೇವನೆಯಿಂದ ಕಡಿಮೆ ಅನಿಸುತ್ತೆ. ಅಜೀರ್ಣತೆ ನಿವಾರಿಸುತ್ತದೆ. ಅನೆಥಾಲ್ ಇದು ಒಂದು ಫೈಟೋ ಎಸ್ಟ್ರೋಜನ್ ತರ ಸಂಯುಕ್ತ. ಆದ್ದರಿಂದ ಮಹಿಳೆಯರಲ್ಲಿ ಹಾರ್ಮೋನ್ ಸಮತೋಲನಕ್ಕಾಗಿ ಚಕ್ರವು ಸೌಮ್ಯವಾದ ಎಸ್ಟ್ರೋಜನ್ ಹಾಗೆ ಚಟುವಟಿಕೆ ಪ್ರದರ್ಶಿಸುತ್ತದೆ. ಋತುಚಕ್ರ ಸರಳಗೊಳಿಸುತ್ತದೆ. ಮೆನಪಾಸ್ ನಲ್ಲಿ ಕೂಡ ಇದು ಲಾಭಕಾರಿಯಾಗಿದೆ. ಚಕ್ರ ಹೂವಿನಲ್ಲಿರುವ ಶಿಕಿಮಿಕ್ ಆಮ್ಲ ಇದು ಇನ್ಫ್ಲೂಯೆನ್ಸಾ ಔಷಧಿಗಳಲ್ಲಿ ಪ್ರಮುಖ ಕಚ್ಚಾ ವಸ್ತುವಾಗಿ ಬಳಸಲಾಗುವ ಸಂಯುಕ್ತ ಮತ್ತು ಆಂಟಿ ವೈರಲ್ ಡ್ರಗ್ ಆಗಿರುವ ಟ್ಯಾಮಿಫ್ಲೂ ಇದರ ಕೀ ಇಂಗ್ರೀಡಿಯೆಂಟ್. ಒಸೆಲ್ಟಾಮಿವಿರ್ ತಯಾರಿಸುವಲ್ಲಿ ಇದನ್ನು ಬಳಸಲಾಗುತ್ತದೆ. ಅಷ್ಟೇ ಅಲ್ಲ, ಈ ಶಿಕಿಮಿಕ್ ಆಮ್ಲ ಹಳೆ ಚರ್ಮದ ಕೋಶಗಳನ್ನು ತೆಗೆದು ಹೊಸ ಚರ್ಮ ಬರಲು ಸಹಾಯಕ, ಮುಖದ ಕಾಂತಿ ಹೆಚ್ಚಿಸುತ್ತದೆ. ದಿ ನ್ಯಾಷನಲ್ ಸೆಂಟರ್ ಫಾರ್ ಕಾಂಪ್ಲಿಮೆಂಟರಿ ಅಂಡ್ ಆಲ್ಟರ್ನೇಟಿವ್ ಮೆಡಿಸಿನ್ ಇದು ಏನ್ ಹೇಳುತ್ತೆ ಗೊತ್ತಾ? ನಿಮಗೆ ಸೋರಿಯಾಸಿಸ್ ಇದ್ರೆ ನಿಮ್ಮ ಚಿಕಿತ್ಸೆಯ ಭಾಗವಾಗಿ ಚಕ್ರ ಹೂ ತೆಗೆದುಕೊಳ್ಬಹುದು. ಏಕೆಂದ್ರೆ ಇದು ನಿಮ್ಮ ಚರ್ಮದ ಮೇಲೆ ಕೆಂಪು ಮತ್ತು ಸ್ಕೇಲಿಂಗ್ ನಂತಹ ಕೆಲವು ಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. 2018ರಲ್ಲಿ ಜರ್ನಲ್ ಆಫ್ ಎಥ್ನೋಫಾರ್ಮಕಾಲಜಿಯಲ್ಲಿ ಪ್ರಕಟವಾದ ಒಂದು ಸಣ್ಣ ಕ್ಲಿನಿಕಲ್ ಪ್ರಯೋಗ 2 ವಾರಗಳ ಕಾಲ ಸ್ಟಾರ್ ಅನಿಸ್ ಚಕ್ರ ಹೂವಿನ ಕಷಾಯದಿಂದ ಐಬಿಎಸ್ ನಂತಹ ರೋಗ ಲಕ್ಷಣಗಳಿಂದ ಗಮನಾರ್ಹ ಪರಿಹಾರ ತೋರಿಸಿದೆ. ಚಕ್ರ ಹೂವಿನಲ್ಲಿರುವ ಲಿನುಲ್ ಮತ್ತು ಲೆಮೊನಿನ್ ಸ್ಪಾಸ್ಮೋಲೈಟಿಕ್ ಗುಣ ಹೊಂದಿವೆ. ನಮ್ಮ ಕರುಳನ್ನು ಶಾಂತಗೊಳಿಸುತ್ತವೆ, ಮುಟ್ಟಿನ ಸೆಳೆತ ಕಡಿಮೆ ಮಾಡುತ್ತವೆ. ಈ ಲಿನುಲ್ ಭರಿತ ಸುವಾಸನೆ ನಮ್ಮಲ್ಲಿ ಆತಂಕ ಕಡಿಮೆ ಮಾಡಿ ಚೆನ್ನಾಗಿ ನಿದ್ರೆ ತರಿಸುತ್ತದೆ, ನಿದ್ರೆಯ ಗುಣಮಟ್ಟ ಸುಧಾರಿಸುತ್ತದೆ. ಚಕ್ರ ಹೂವಿನಲ್ಲಿರ್ತಕ್ಕಂಥ ಕೌಮಾರಿನ್ಗಳು ಆಂಟಿ ಕೋಗ್ಲೆಂಟ್ ಗುಣ ಹೊಂದಿವೆ, ರಕ್ತದ ಹೆಪ್ಪುಗಟ್ಟುವಿಕೆ ತಡೆಯುತ್ತವೆ. ಇವು ರಕ್ತದೊತ್ತಡ ಕಡಿಮೆ ಮಾಡುತ್ತವೆ. ಹೃದಯಾಘಾತ ಅಥವಾ ಪಾರ್ಶ್ವವಾಯುವಿಗೆ ಕಾರಣವಾಗುವ ಅಪಧಮನಿಗಳಲ್ಲಿ ಗಾಯವಾದಾಗ ಅಥವಾ ಅಡಚಣೆ ಸ್ಥಳಗಳಲ್ಲಿ ಪ್ಲೇಟ್ಲೆಟ್ಗಳ ಹೆಪ್ಪುಗಟ್ಟುವಿಕೆ ಉಂಟಾಗುವಾಗ ಅವು ಒಟ್ಟಿಗೆ ಅಂಟುಕೊಳ್ಳುವುದನ್ನು ತಡೆಯುವ ಮೂಲಕ ಹೃದಯಾಘಾತ, ಸ್ಟ್ರೋಕ್ ತಡೆಯಲು ಕೌಮಾರಿನ್ಗಳು ಕೆಲಸ ಮಾಡುತ್ತವೆ. ಸ್ಟಾರ್ ಐನಿಸ್ನಲ್ಲಿ ಆಂಟಿ ಆಕ್ಸಿಡೆಂಟ್ಗಳು, ಜೀವಸತ್ವಗಳು ಸಮೃದ್ಧವಾಗಿರೋದ್ರಿಂದ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಮಾಡುತ್ತವೆ. ಇದರಿಂದ ಕೊಲಾಜನ್ ತಯಾರಿಕೆಯಲ್ಲಿ ಸಹಾಯ ಆಗುತ್ತದೆ. ಅಕಾಲಿಕ ವಯಸ್ಸಾಗುವುದು ತಡೆಯುತ್ತದೆ. ಆಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತದೆ. ವಯೋಸಹಜ ಹಾನಿಯ ವೇಗ ಕೂಡ ಕಡಿಮೆ ಮಾಡುತ್ತವೆ. ಹಾಲುಣಿಸುವ ತಾಯಂದಿರಿಗೂ ಇದರ ಸೇವನೆ ಒಳ್ಳೆಯದು, ಏಕೆಂದ್ರೆ ಇದು ಎದೆಹಾಲು ಹೆಚ್ಚಿಸುತ್ತದೆ. ಕೆಮ್ಮು ಮತ್ತು ಶೀತದ ಸಮಯದಲ್ಲಿ ಚಕ್ರ ಹೂವಿನ ಟೀಯ ಸೇವನೆ ಲಾಭ ಕೊಡುತ್ತದೆ. ಇದರಲ್ಲಿರುವ ಸುಗಂಧ ತೈಲಗಳು ನಮ್ಮ ಉಸಿರಾಟದ ಮಾರ್ಗಗಳನ್ನು ಕ್ಲಿಯರ್ ಮಾಡುತ್ತವೆ. ಗಂಟಲು ಕೆರೆತ ಕಡಿಮೆ ಮಾಡಲು ಸಹಾಯಕ, ಕಫ ಸಡಿಲಗೊಳಿಸಲು ಸಹಾಯಕ. ಚಕ್ರ ಹೂವು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿದೆ, ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿದೆ. ಆದ್ದರಿಂದ ಇದು ಮಧುಮೇಹಿಗಳಿಗೂ ತುಂಬಾನೇ ಒಳ್ಳೆಯದು. ಇದರಲ್ಲಿರುವ ಸಂಯುಕ್ತಗಳು ನಮ್ಮ ದೇಹದಲ್ಲಿನ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟ ನಿಯಂತ್ರಿಸೋದಷ್ಟೇ ಅಲ್ಲ, ಮಧುಮೇಹ ಬರುವ ಅಪಾಯ ಕೂಡ ಕಡಿಮೆ ಮಾಡುತ್ತವೆ. ಆಯುರ್ವೇದದ ಪ್ರಕಾರ ವಾತ ಮತ್ತು ಕಫ ದೋಷ ಬ್ಯಾಲೆನ್ಸ್ ಮಾಡುತ್ತದೆ, ನಮ್ಮ ದೇಹವನ್ನು ಬೆಚ್ಚಗಿಡುತ್ತದೆ. ಜಠರಾಗ್ನಿ ಉತ್ತೇಜಿಸುವಂತದ್ದು, ಮಧುರ ರಸ ಅಂದ್ರೆ ಸಿಹಿ ರುಚಿ ಹೊಂದಿರುವಂತದ್ದು.
ಒಟ್ಟಾರೆಯಾಗಿ ನಮ್ಮ ದೈಹಿಕ ಆರೋಗ್ಯ ಸುಧಾರಿಸುವುದಷ್ಟೇ ಅಲ್ಲ, ಮಾನಸಿಕ ಸ್ವಸ್ಥತೆ ಕೂಡ ಉತ್ತೇಜಿಸುತ್ತದೆ. ಸಾಮಾನ್ಯವಾಗಿ ಅಡುಗೆಯಲ್ಲಿ ಮಸಾಲೆ ಚಹಾದಲ್ಲಿ ಬಳಸ್ತೀವಿ, ಆದ್ರೆ ಔಷಧಿಯಾಗಿ ಹೇಗೆ ಬಳಸಬಹುದು? 1 ಚಕ್ರ ಹೂ 1 ಕಪ್ ನೀರಿಗೆ ರಾತ್ರಿ ನೆನೆಯಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ನೀರನ್ನು ಕುಡಿಬಹುದು. ಅಥವಾ 1 ರಿಂದ 2 ಚಕ್ರ ಹೂ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಶೋಧಿಸಿ ಕುಡಿಬಹುದು. ಬೆಳಿಗ್ಗೆ ಕುಡಿಬಹುದು ಅಥವಾ ಊಟವಾದ ಅರ್ಧ ಗಂಟೆಯ ನಂತರ ಕುಡಿದ್ರೆ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ. ಇದರಿಂದ ಬಾಯಿಯ ದುರ್ವಾಸನೆ ಕೂಡ ಹೋಗುತ್ತದೆ. ನಿದ್ರಾಹೀನತೆ ಸಮಸ್ಯೆ ಇದ್ರೆ ಹಾಲಿನಲ್ಲಿ 1-2 ಚಕ್ರ ಹೂ ಹಾಕಿ ಕುದಿಸಿ ಸ್ವಲ್ಪ ಕಲ್ಲು ಸಕ್ಕರೆ ಬೆರೆಸಿ ರಾತ್ರಿ ಮಲಗುವ ಮುನ್ನ ಕುಡಿದ್ರೆ ಚೆನ್ನಾಗಿ ನಿದ್ರೆ ಬರುತ್ತದೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.